ಸಂಯುಕ್ತ ಕಿಸಾನ್ ಮೋರ್ಚಾದ ಅಂಗವಾಗಿರುವ ಭಾರತೀಯ ಕಿಸಾನ್ ಯೂನಿಯನ್ ಗ್ರಾಮೀಣ ಬಂದ್ ಕರೆ ನೀಡಿರುವುದು ಮುಖ್ಯವಾಗಿ ಉತ್ತರ ಮತ್ತು ವಾಯುವ್ಯ ಭಾರತದಲ್ಲಿ ಯಶಸ್ವಿಯಾಯಿತು. 2021ರಲ್ಲಿ ಬಿಜೆಪಿ ಒಕ್ಕೂಟ ಸರ್ಕಾರವು ತಂದಿದ್ದ 3 ಕೃಷಿ ತಿದ್ದುಪಡಿ ಕಾಯ್ದೆಗಳನ್ನು ವಿರೋಧಿಸಿ ಬಹುಕಾಲ ನಡೆದ ರೈತರ ಪ್ರತಿಭಟನೆಗಳು ಮತ್ತೆ ಮುಂದುವರೆದಿದೆ. ಮುಖ್ಯವಾಗಿ ರೈತರ 20 ಬೇಡಿಕೆಗಳು ಇದ್ದರೂ ಈ ಬಾರಿಯ ರೈತರ ಹೋರಾಟವು ಕನಿಷ್ಠ ಬೆಂಬಲ ಬೆಲೆಯ ಕಾನೂನುಬದ್ಧ ಖಚಿತತೆಯನ್ನು ಬಯಸುವ ಹೋರಾಟವಾಗಿದೆ. ರೈತರಿಗೆ ಪಿಂಚಣಿ, ರೈತರ ಸಾಲ ಮನ್ನಾ, ರೈತರ ಹೋರಾಟದ ವೇಳೆ ಹೂಡಿದ್ದ ಮೊಕದ್ದಮೆಗಳನ್ನು ಹಿಂತೆಗೆದುಕೊಳ್ಳುವುದು ರೈತರ ಪ್ರಮುಖ ಬೇಡಿಕೆಯಾಗಿದೆ. ಪ್ರಧಾನಿ ಮೋದಿಯವರು ರೈತರ ಆದಾಯ ದುಪ್ಪಟ್ಟು ಮಾಡುವುದಾಗಿ ಹೇಳಿದ್ರು. ಅದನ್ನು ಮಾಡಿಕೊಡಿ ಎಂದು ಕೂಡ ರೈತರು ಒತ್ತಾಯ ಮಾಡುತ್ತಿದ್ದಾರೆ. ಹಳ್ಳಿಗಳಲ್ಲಿ ಇಂದು ರೈತರು ಕೆಲಸ ನಿಲ್ಲಿಸಿ ಊರುಗಳಲ್ಲಿನ ಮನೆಯ ವ್ಯವಹಾರದ ಹೊರತಾಗಿ ಬೇರೆಯದಕ್ಕೆ ತಡೆ ಒಡ್ಡುವ ಪ್ರಯತ್ನವನ್ನು ಮಾಡಿದ್ರು. ಹಳ್ಳಿಯ ವ್ಯಾಪಾರಿಗಳು ಮತ್ತು ಸಾರಿಗೆಯವರು ರೈತರ ಬಂದ್ಗೆ ಬೆಂಬಲ ನೀಡುವಂತೆ ಕೋರಲಾಗಿತ್ತು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್, ದೆಹಲಿ.